ನಿನ್ನೆ ಪ್ರೀತಿಸುವೆ ಭಾಗ 49. ಲೋಕದ ಕಣ್ಣಿಗೆ ರಾಘವ್ ತೀರಿ ಹೋಗಿ ಇಂದಿಗೆ 1 ತಿಂಗಳಾಗಿತ್ತು. ಅಜಯ್ ಮತ್ತು ಕಾವ್ಯ ರಾಘವನ ಅಗಲಿಕೆಯಿಂದ ತುಂಬಾನೇ ನೊಂದು ಹೋಗಿದ್ದರು. ಸುಕೇಶ್ ಅವಾಗವಾಗ ರಾಘವನ ಮನೆಗೆ ಬಂದು ಕಾವ್ಯ ಹಾಗೂ ಇಕ್ಷಾಳನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದನು. ಸುಕೇಶ್ ಮನೆಗೆ ಬಂದು ಕಾವ್ಯಳನ್ನು ಮಾತನಾಡಿಸಿಕೊಂಡು ಹೋಗುವುದು ಛಾಯೆಯಡಿಗೆ ಒಂಚೂರು ಹಿಡಿಸುತ್ತಿರಲಿಲ್ಲ. ಹೇಗಾದರೂ ಮಾಡಿ ಕಾವ್ಯಳನ್ನು ಮನೆಯಿಂದ ಓಡಿಸಬೇಕು ಅಂತ ಪ್ಲಾನ್ ಮಾಡತೊಡಗಿದಳು. ಅದಕ್ಕಾಗಿ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬಿಂಬಿಸಲು ಪ್ರಯತ್ನ ಮಾಡಿದಳು. ಒಂದು ದಿನ ಅಜಯನ ಜೊತೆ ಈ ವಿಷಯವನ್ನು ಡಿಸ್ಕಸ್ ಮಾಡತೊಡಗಿದಳು. ರೀ, ನಾನು ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು, ಹೇಳ? ಹೇಳು, ಅದೇಲಿ ಹೊಸದಾಗಿ ಕೇಳ್ತಾ ಇದೆಯಾ? ಅದು ಹಾಗಲ್ಲ ರೀ, ನಾನು ಹೇಳೋ ಮಾತು ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ನೀವು ನನ್ನ ಮೇಲೆ ಕೂಗಾಡ್ಲಬಹುದು. ಅದೇನು ಅಂತ ಸರಿಯಾಗಿ ಹೇಳಮ್ಮ, ಯಾಕೆ ಪೀಟಿಗೆ ಹಾಕ್ತೀಯ? ರೀ, ಆ ಇನ್ಸ್ಪೆಕ್ಟರ್ ತಮ್ಮ ಯಾವಾಗ್ಲೂ ನಮ್ಮ ಮನೆಗೆ ಯಾಕ್ರಿ ಬರೋದು? ನೀವಿಲ್ಲದಾಗ ಅವ್ರಿಗೆ ನಮ್ಮ ಮನೇಲಿ ಏನ್ ಕೆಲಸ ಇದೆ? ನಿಮ್ಮ ಅತ್ತಿಗೇನು ಗಂಡ ಸತಿ 1 ತಿಂಗಳಾಗಿದೆ, ಅಷ್ಟೆಲ್ಲ ವಯ್ಯನ್ ಜೊತೆ ಕಿಸಿಯುತ್ತಾ ಮಾತಾಡ್ತಾ ಇರ್ತಾರೆ. ನಿಮ್ಮ ಅಣ್ಣ ತೀರಿ ಹೋಗಿರೋದು ನಿಮ್ಮ ಅತ್ತಿಗೆಗೆ ಸ್ವಲ್ಪನೂ ಬೇಜಾರಿಲ್ಲ ಅನ್ಸುತ್ತೆ. ಬೇಜಾರಿದ್ದಿದ್ರೆ ಈ ತರ ಮಾಡ್ತಾ ಇರ್ಲಿಲ್ಲ. ನನ್ಗಂತೂ ಅವರಿಬ್ರು ನೋಡಿದ್ರೆ ಅಸಹ್ಯ ಆಗುತ್ತೆ. ಏನ್ ಜನನೂ ಏನು, ಸ್ವಲ್ಪನೂ ಲಜ್ಜೆ ಅನ್ನೋದೇ ಇಲ್ಲ. ನೀವು ಸುಮ್ಮನೆ ಇರೋದಕ್ಕೇನೆ ಅವ್ರು ಈ ತರ ಆಡ್ತಾ ಇರೋದು. ನಿಮ್ಮ ಅತ್ತಿಗೆನ ಅವ್ರ ತವ್ರ ಮನೆಗೆ ಕಳಿಸ್ಕೊಡಿ, ಇಲ್ಲಾಂದ್ರೆ ಅವ್ರು ನಿಮ್ಮ ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ತಂದ್ಬಿಡ್ತಾರೆ. ನಿಮ್ಮ ಅಣ್ಣನ ನೆನ್ಸ್ಕೊಂಡು ನನಗೆ ಅಯ್ಯೋ ಅನ್ಸುತ್ತೆ. ಇವರಿಬ್ರು ಚೆಲ್ಲಾಟ ನೋಡಿ ನಿಮ್ಮ ಅಣ್ಣನ ಆತ್ಮ ಅದೆಷ್ಟು ಅಳುತ್ತಾ ಏನೋ. ನಾನು ಹೇಳುವ ಮಾತು ನಿಮ್ಗೆ ಸಿಟ್ಟು ತರಿಸ್ಬೋದು, ಆದ್ರೆ ಇದೇ ಸತ್ಯ ರೀ. ಆದಷ್ಟು ಬೇಗ ಅವ್ರನ್ನ ಅವ್ರ ತವ್ರ ಮನೆಗೆ ಕಳಿಸ್ಕೊಡಿ, ಇಲ್ಲಾಂದ್ರೆ ನಾವಿಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಅವಳ ಮಾತು ಕೇಳಿ ಸಿಟ್ಟುಗೊಂಡ ಅಜಯ್, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅತ್ತಿಗೆ ಬಗ್ಗೆ ಈ ತರ ಎಲ್ಲ ಮಾತಾಡ್ಬೇಡ ಅಂತ. ಅತ್ತಿಗೆ ಆ ತರ ಅಲ್ಲ ಅಂತ ನಿಮ್ಗೆ ನಾನು ಅವತ್ತೇ ಹೇಳಿದ್ದೆ, ಆದ್ರೆ ನೀನ್ ನನ್ನ ಮಾತನ್ನು ಕೇಳ್ದೇ ಇಲ್ಲ ಅಂತೀಯ. ನನ್ಗೆ ಗೊತ್ತು ರೀ, ನಿಮ್ಗೆ ನನ್ನ ಮಾತು ಇಷ್ಟ ಆಗಲ್ಲ ಅಂತ. ನಾನು ನನಗೋಸ್ಕರ ಹೇಳ್ತಾ ಇಲ್ಲ, ನಿಮ್ಮ ಮನೆಯ ಮಾನ ಮರ್ಯಾದೆಗೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಒಳ್ಳೇದನ್ನು ಬಯಸಲು ಹೋದ್ರೆ ನೀವು ನನಗೇನೆ ಬೈತೀರಾ. ಬೈಯದೆ ಇನ್ನೇನು ಮಾಡಲಿ, ನೀನು ಆಡೋ ಮಾತು ಹಾಗಿರುತ್ತೆ. ಅತ್ತಿಗೆ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡಬೇಡ, ಅವ್ರು ತುಂಬ ಒಳ್ಳೆಯವರು. ಸುಕೇಶ್ ಅಣ್ಣನ ಫ್ರೆಂಡ್, ಅವ್ರ ಮನೆಗೆ ಬರೋ ಮುಂಚೆ ನನಗೆ ಕಾಲ್ ಮಾಡಿ ಬರ್ತಾರೆ. ನೀನು ತಲೆಯಲ್ಲಿ ಏನೇನು ಇಟ್ಕೊಂಡು ಅವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ. ಇದು ಅಣ್ಣನ ಮನೆ, ಯಾವತ್ತಿದ್ರೆ ಅತ್ತಿಗೆಗೆ ಸೇರೋದು. ಮನೆ ಬಿಟ್ಟು ಹೋಗೋದಿದ್ರೆ ನಾವೇ ಹೋಗಬೇಕು, ಅತ್ತಿಗೆ ಅಲ್ಲ. ಇನ್ನೊಂದ್ಸಲ ಅತ್ತಿಗೆನ ತವ್ರ ಮನೆಗೆ ಕಳಿಸು ಅಂತ ಹೇಳ್ಬೇಕಾದ್ರೆ 1000 ಸಲ ಯೋಚನೆ ಮಾಡು. ನಾವು ಅವರ ಮನೆಯಲ್ಲಿದ್ದೀವಿ, ಅವ್ರು ನಮ್ಮ ಮನೆಯಲ್ಲ. ನಿನ್ನ ಒಳ್ಳೆಯ ಗುಣ ನೋಡಿ ನಾನು ನಿನ್ನನ್ನು ಮದುವೆಯಾಗಿದ್ದು. ನನ್ನ ಒಪಿನಿಯನ್ ಚೇಂಜ್ ಆಗೋ ಹಾಗೆ ಮಾತಾಡೋಕ್ಕೆ ಹೋಗಬೇಡ. ಮುಂಚೆ ಅಂದು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಈಗಲೂ ಒಗ್ಗಟ್ಟಾಗಿರೋಣ. ಅದನ್ನು ಬಿಟ್ಟು ಮನೆ ಒಡೆಯೋ ಕೆಲಸ ಮಾಡಬೇಡ. ಇನ್ನೊಂದ್ಸಲ ನನ್ನ ಹತ್ರ ಈ ಥರದ ವಿಷಯ ತಗೊಂಡು ಬರಬೇಡ. ನನಗೆ ತುಂಬ ತಲೆನೋವು ಹೋಗ್ತಾ ಇದೆ, ಟೀ ಮಾಡ್ಕೊಂಡು ಬಾ ಅಂತ ಹೇಳಿ ಅವನು ಮನೆಯಿಂದ ಹೊರಗೆ ಬಂದು ವರಾಂಡದಲ್ಲಿ ಕುಳಿತುಕೊಂಡನು. ಅವನು ಹೋಗುವುದನ್ನು ನೋಡಿದ ಛಾಯಾ ಸಿಟ್ಟು ಮಾಡಿಕೊಂಡು, ಇವನಿಗೆ ಟೀ ಬೇರೆ ಕೇಡು, ನಾನು ಹೇಳಿದವನು ಕೇಳೋದೇ ಇಲ್ಲ ಅಂತಾನೆ. ಅದೇನು ಅತ್ತಿಗೆ ಮೇಲೆ ಅಷ್ಟೊಂದು ನಂಬಿಕೆ? ಇದನ್ನು ಇಲ್ಲೇ ಬಿಡಬಾರ್ದು. ಅವಳಿಂದ ನನಗೆ ಈ ಮನೆಯಲ್ಲಿ ಬೆಲೆ ಇಲ್ಲದ ಹಾಗೆ ಆಗಿದೆ. ಇವನು ಅವಳನ್ನು ಪೂರ್ತಿಯಾಗಿ ನಂಬೋದು, ಆದರೆ ಈ ಊರ ಜನ ಇವಳ ವಿರುದ್ಧ ಆಗಬೇಕು, ಆ ಥರ ಏನಾದರೂ ಮಾಡಬೇಕು. ಈ ಊರ ಜನನೇ ಇವಳನ್ನು ಇಲ್ಲಿಂದ ಓಡಿಸ್ಬೇಕು, ಆವಾಗಲೇ ನನಗೆ ನೆಮ್ಮದಿ ಸಿಗೋದು. ರಾಘವ್ ಹೇಗೋ ಈ ಭೂಮಿ ಬಿಟ್ಟಾಯಿತು, ಇನ್ನು ಇವಳು ಈ ಊರು ಬಿಡೋ ಟೈಮ್ ಬಂದಾಯಿತು. ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಕಾವ್ಯಳ ವಿರುದ್ಧ ಕತ್ತಿ ಮಸೆಯತೊಡಗಿದಳು. ಹೊರಗೆ ವರಾಂಡದಲ್ಲಿ ಕೂತಿದ್ದ ಅಜಯನು ಛಾಯಾ ಹೇಳಿದ್ದ ಮಾತನ್ನೇ ಮೆಲುಕು ಹಾಕತೊಡಗಿದನು. ಅವನಿಗೆ ಛಾಯಾಳ ಮಾತು ಒಂಚೂರು ಇಷ್ಟವಾಗಲಿಲ್ಲ. ಇತ್ತೀಚೆಗೆ ಛಾಯಾಳ ವರ್ತನೆ ಅವನಿಗೆ ವಿಚಿತ್ರವೆನಿಸತೊಡಗಿತು. ಈ ಛಾಯೆ ಯಾಕೆ ಹೀಗಾದ್ಲು?
ನಾನು ಮದುವೆ ಮುಂಚೆ ನೋಡಿದ್ದ ಛಾಯೆನೇ ಬೇರೆ, ಈಗ ನೋಡ್ತಿರೋ ಛಾಯೆನೇ ಬೇರೆ. ಏನಾಗಿದೆ ಇವಳಿಗೆ? ಅತ್ತಿಗೆ ಬಗ್ಗೆ ಯಾಕೆ ಯಾವಾಗಲೂ ಇಲ್ಲ ಸಲದನ್ನು ಹೇಳ್ತಾ ಇರ್ತಾಳೆ? ಬೇಕಂತಲೇ ಮಾಡ್ತಾಳ ಅಥವಾ ಇವಳಿಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ? ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೇನೆ, ಇನ್ಮೇಲೆಲ್ಲ ಆ ಥರ ಮಾಡೋಕ್ಕಿಲ್ಲ ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಛಾಯ ಟೀ ತಗೊಂಡು ಬಂದು ಅವನಿಗೆ ಕೊಟ್ಟಳು. ಪಾಪದವಳಂತೆ ಅವನ ಎದುರು ನಾಟಕ ಮಾಡುತ್ತಾ, ರೀ ನನಗೆ ಕ್ಷಮಿಸ್ಬಿಟ್ರಿ, ನೀವು ಹೇಳಿದಾಗೆ ನಿಮ್ಮ ಅತ್ತಿಗೆ ಒಳ್ಳೆಯವರು ಇರ್ಬೋದು, ನನಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಇನ್ಮೇಲೆ ಈ ಥರದ ಮಾತಾಡಲ್ಲ ರೀ. ಹೋಗ್ಲಿ ಬಿಡು, ಗೊತ್ತಿಲ್ಲದಾಗಿರೋದಲ್ವಾ, ಇನ್ಮೇಲೆ ಅತ್ತಿಗೆ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಆಯ್ತು ರೀ ಅಂತ ಹೇಳಿ ಅವಳು ಮುಖ ತಿರುಗಿಸಿಕೊಂಡು ಮನೆ ಒಳಗೆ ಹೋದಳು. ಎಂದಿನಂತೆ ಬೆಳಿಗ್ಗೆ ಎದ್ದ ಕಾವ್ಯ ಮನೆಯ ಕೆಲಸ ಮಾಡತೊಡಗಿದಳು. ಅವಳಿಗೆ ಛಾಯೆ ಕೂಡ ಹೆಲ್ಪ್ ಮಾಡತೊಡಗಿದಳು. ಕೆಲಸ ಎಲ್ಲ ಆದ ಮೇಲೆ ಎಲ್ಲರೂ ಒಟ್ಟಿಗೆ ಕುಳಿತು ಬ್ರೇಕ್ಫಾಸ್ಟ್ ಮಾಡಿದರು. ಅಜಯ್ ರೆಡಿಯಾಗಿ ಕೆಲಸಕ್ಕೆಂದು ಹೊರಟನು. ಕಾವ್ಯ ಮನೆಯ ಹೊರಗೆ ವರಾಂಡದಲ್ಲಿ ಕುಳಿತಿದ್ದಳು. ಆಗ ಅಲ್ಲಿಗೆ ಬಂದ ಇಕ್ಷಾ, ಮಮ್ಮ, ಪಪ್ಪನ ಫೋಟೋಗೆ ಯಾಕೆ ಹಾರ ಹಾಕಿದ್ದಾರೆ? ನಿನ್ ಪಪ್ಪ ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗಿದ್ದಾರೆ. ಮಮ್ಮ, ದೇವ್ರು ಯಾಕೆ ಯಾವಾಗಲೂ ನಮ್ಮ ಮನೆಯವರನ್ನೇ ಕರೆದುಕೊಂಡು ಹೋಗ್ತಾರೆ? ಮೊದಲು ಅಮ್ಮಮ್ಮ ಮತ್ತು ಪಪ್ಪಮ್ಮನ ಕರೆದುಕೊಂಡು ಹೋದ್ರು, ಈಗ ಪಪ್ಪನನ್ನು ಕರೆದುಕೊಂಡು ಹೋಗಿದ್ದಾರೆ. ನಾವು ಯಾವಾಗ ದೇವ್ರ ಹತ್ರ ಹೋಗೋದು ಮಮ್ಮ? ಆ ಥರ ಎಲ್ಲ ಹೇಳ್ಬಾರ್ದು ಕಂದ. ದೇವರಿಗೆ ನಾವು ಯಾವಾಗ ಇಷ್ಟ ಆಗ್ತೀವೋ ಅವಾಗ ಕರೆದುಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ಈ ಥರದ ಮಾತಾಡಬಾರ್ದು. ಮಮ್ಮ, ನನಗೆ ಪಪ್ಪನನ್ನು ನೋಡ್ಬೇಕಂತ ಅನ್ನಿಸ್ತಾ ಇದೆ, ದೇವ್ರಿಗೆ ಹೇಳು ಪಪ್ಪನನ್ನು ತೋರಿಸು ಅಂತ. ಮಗಳ ಮಾತು ಕೇಳಿ ಕಣ್ಣಲ್ಲಿ ಕಣ್ಣೀರು ತಂದುಕೊಂಡ ಕಾವ್ಯ ಅಳುತ್ತಾ, ಒಂದ್ಸಲ ದೇವರ ಹತ್ರ ಹೋದವ್ರನ್ನ ನಾವು ನೋಡೋಕ್ಕಾಗಲ್ಲ ಕಂದ. ತನ್ನ ತಾಯಿ ಅಳುವುದನ್ನು ಗಮನಿಸಿದ ಇಕ್ಷಾ ಅವಳ ಕಣ್ಣೀರನ್ನು ಒರೆಸಿ, ಅಳ್ಬೇಡಿ ಮಮ್ಮ, ಇನ್ಮೇಲೆ ನಾನು ಯಾವತ್ತೂ ಪಪ್ಪನನ್ನು ತೋರಿಸು ಅಂತ ಕೇಳಲ್ಲ. ದೇವ್ರಿಗೆ ಹೇಳು ನನಗೆ ಪಪ್ಪನನ್ನು ನೋಡೋಕ್ಕಿಲ್ಲ ಅಂತ. ನನಗೆ ನನ್ನ ಮಮ್ಮನೇ ಬೇಕು, ನನ್ನ ಮಮ್ಮ ಅಳಬಾರ್ದು ಅಂತ ತನ್ನ ತಾಯಿಯನ್ನು ತಬ್ಬಿಕೊಂಡಳು. ಕಾವ್ಯ ಕೂಡ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡತೊಡಗಿದಳು. ಅಷ್ಟರಲ್ಲಿ ಸುಕೇಶ್ ಅಲ್ಲಿಗೆ ಬಂದದ್ದನ್ನು ಗಮನಿಸಿದ ಕಾವ್ಯ ಅವನಿಗೆ ಗೊತ್ತಾಗದ ಹಾಗೆ ಕಣ್ಣೀರನ್ನು ಒರೆಸಿಕೊಂಡಳು. ಅವರ ಹತ್ತಿರ ಬಂದ ಸುಕೇಶ, ಏನು ಅಮ್ಮ ಮಗಳು ಇಬ್ಬರು ಏನೋ ಮಾತಾಡ್ತಾ ಇರೋ ಹಾಗಿದೆ. ಪಪ್ಪು ತಗೊಳ್ಳಿ ನಿಮಗೆ ಚಾಕ್ಲೇಟ್. ಚಾಕ್ಲೇಟ್ ನೋಡಿದ ಇಕ್ಷಾ ಖುಷಿಗೊಂಡು, ಏ ಚಾಕ್ಲೇಟ್ ಅಂತ ಅಂದು ಅದನ್ನು ತಗೊಂಡು ಸೀದಾ ಮನೆಯೊಳಗೆ ಹೋದಳು. ಸುಕೇಶ್ ಕಾವ್ಯಳ ಜೊತೆ ಮಾತನಾಡತೊಡಗಿದನು. ಇವರಿಬ್ಬರನ್ನು ನೋಡಿದ ಛಾಯಾಳಿಗೆ ಪಿತ್ತ ನೆತ್ತಿಗಾರತೊಡಗಿತ್ತು. ಇವಳು ಖುಷಿಯಾಗಿರೋದು ನೋಡಿದ್ರೆ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ. ಇವತ್ತು ಹೇಗಾದರೂ ಮಾಡಿ ಊರವನ್ನೆಲ್ಲ ಇವರ ಬಿಟ್ಟು ಎತ್ತು ಕಟ್ಟಬೇಕು. ಏನು ಮಾಡಲಿ ಅಂತ ಆ ಕಡೆಯಿಂದ ಈ ಕಡೆ ಓಡಾಡಿ ಅವಳ ತಲೆಗೆ ಏನೋ ಐಡಿಯಾ ಹೊಳೆದು ತನ್ನ ಫ್ರೆಂಡ್ ಒಬ್ಬಳಿಗೆ ಕಾಲ್ ಮಾಡಿ ಏನು ಮಾಡಬೇಕು ಅಂತ ವಿವರಿಸತೊಡಗಿದಳು. ಅವಳ ಫ್ರೆಂಡ್ ಪ್ಲಾನ್ ಪ್ರಕಾರ ರಾಘವನ ಮನೆಯ ರೋಡ್ ಹತ್ತಿರ ಬಂದಳು. ಅಲ್ಲೇ ಸ್ವಲ್ಪ ದೂರದಲ್ಲಿ 3-4 ಹೆಂಗಸರು ನಿಂತುಕೊಂಡು ಮಾತನಾಡುತ್ತಿದ್ದರು. ಆಗ ಅವರ ಹತ್ತಿರ ಬಂದ ಛಾಯಳ ಫ್ರೆಂಡ್ ಬೇಕಂತಲೇ ಮೊಬೈಲಲ್ಲಿ ಯಾರ ಜೊತೆನೂ ಮಾತನಾಡುವಂತೆ ನಾಟಕ ಮಾಡತೊಡಗಿದಳು. ಲೇ ಮಾಧವಿ, ನಿಂಗೆ ವಿಷಯ ಗೊತ್ತಾಯ್ತಾ? ಇಲ್ಲಿ ನನಗೆ ಗೊತ್ತಿರೋ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಮನೆಗೆ ಬಂದಿದ್ದೆ. ಅವಳು ನನಗೆ ವಿಷಯ ಹೇಳಿದ್ದು. ನಮ್ಮ ಏರಿಯಾದ DC ಇದ್ರಲ್ವಾ ರಾಘವ್ ಅಂತ, ಅವ್ರು ತೀರಿ ಹೋದ್ಮೇಲೆ ಅವ್ರ ಹೆಂಡತಿ ಅದು ಯಾವನ ಜೊತೆ ಓಡಾಡ್ತಾಳಂತೆ. ಗಂಡ ಸತ್ತಿನ 1 ತಿಂಗಳಾಗಿದೆ. ಅಷ್ಟರಲ್ಲಿ ಇನ್ನೊಬ್ಬನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಅವಳದು ಒಂದು ಜನ್ಮನ. ದೇವ್ರಂತ ಗಂಡ ಸತ್ತಿರ್ಬೇಕಾದ್ರೆ ಇನ್ನೊಬ್ಬನ ಜೊತೆ ಚಕ್ಕಂದಾಡೋದ? ಅವಳ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಇಷ್ಟ ತನಕ ಸತ್ತೋಗ್ಬಿಡ್ತಾ ಇದ್ದೆ. ಅವಳು ಸರಿ ಇಲ್ಲಂತೆ. ಗಂಡಸರನ್ನು ಕಂಡ್ರೆ ಹಾಗೇ ಬಾಯಿ ಬಿಡ್ತಾಳಂತೆ. ಅವಳ ಪಕ್ಕದ ಮನೆ ಗಂಡಸರ ಗತಿ ಅಷ್ಟೇ. ಅವರನ್ನೇನಾದರೂ ಅವಳು ಬಲೆಗೆ ಬೀಳಿಸ್ಕೊಂಡ್ರೆ ಅವ್ರಗಳ ಹೆಂಡತಿ ಗತಿ ಏನು?
ಪುಣ್ಯಕ್ಕೆ ನನ್ನ ಗಂಡ ಅಬ್ರಾಡಲ್ಲಿದ್ದಾರೆ, ನಾನು ಸೇಫ್. ಇಲ್ಲಿನ ಬೇರೆ ಹೆಣ್ಮಕ್ಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಅವ್ರಗಳ ಗಂಡಂದ್ರಿಗೆ ಇವಳೇನಾದ್ರೂ ಕಣ್ಣು ಹಾಕಿದ್ರೆ ಅವ್ರಗಳ ಪರಿಸ್ಥಿತಿ ಅಷ್ಟೇ. ನಾನೇನಾದರೂ ಆ ಡಿ ಸಿಯ ಪಕ್ಕದ ಮನೆಯವಳಾಗಿರ್ಬೇಕಿತ್ತು. ಡಿ ಸಿ ಹೆಂಡತಿನ ಇಷ್ಟ ತನಕ ಓಡಿಸಿ ಬಿಡ್ತಾ ಇದ್ದೆ. ಇವ್ರ ಮನೆ ಹತ್ತಿರದವರೆಲ್ಲ ಪಾಪದವರು, ಅದಕ್ಕೆ ಎಲ್ಲವನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ. ನಾನೇನಾದರೂ ಆಗಿದ್ರೆ ಈಗಲೇ ಅವ್ರ ಮನೆಗೆ ಹೋಗಿ ಜಗಳ ಮಾಡ್ತಾ ಇದ್ದೆ. ಅದೇ ಅವನು ಈಗಲೂ ಅವಳ ಜೊತೆ ಅವಳ ಮನೆಯಲ್ಲಿದ್ದಾನಂತೆ. ಅಯ್ಯೋ, ನನಗೆ ಯಾಕಬೇಕು ಊರ ಉಸಾಬ್ರಿ. ಸರಿ, ನಾನು ಮನೆಗೆ ಹೋಗಬೇಕು, ಕಾಲ್ ಕಟ್ ಮಾಡ್ತೀನಿ ಅಂತ ಬೇಕಂತಲೇ ಮೊಬೈಲಲ್ಲಿ ಯಾರ ಜೊತೆನೋ ಮಾತಾಡುವ ಹಾಗೆ ಮಾಡಿ ಅಲ್ಲಿದ್ದವರ ತಲೆಗೆ ಹುಳ ಬಿಟ್ಟು ಅಲ್ಲಿಂದ ಹೊರಟಳು. ಛಾಯಾಳಿಗೆ ಕೆಲಸ ಆಯಿತು ಅಂತ ಮೆಸೇಜ್ ಮಾಡಿದಳು. ಮೆಸೇಜ್ ನೋಡಿದ ಛಾಯಾ ಖುಷಿಯಿಂದ ಕುಣಿದಾಡಿದಳು. ಛಾಯಾಳ ಗೆಳತಿ ಹೇಳಿದ್ದ ಮಾತನ್ನೆಲ್ಲ ಕೇಳಿಸಿಕೊಂಡ ಅಲ್ಲಿದ್ದ ಮಹಿಳೆಯರು ಬಾಯಿ ಮೇಲೆ ಬೆರಳಿಟ್ಟು, ನೋಡಿದೆಯ ಗಿರಿಜಾ, ಆ ಡಿ ಸಿ ಹೆಂಡತಿ ಏನು ಉಸಿರುವಳಿದ್ದಾಳೆ, ನಮ್ಮ ಎದುರು ಏನು ಗೊತ್ತಿಲ್ಲ ತರ ನಾಟಕ ಮಾಡ್ತಾಳೆ, ಒಳಗೊಳಗೆ ಅದೇನು ಕಸರತ್ತು ಮಾಡ್ತಾ ಇರ್ತಾಳೆ ನೋಡು. ಅದಕ್ಕ ನಾನು ಅವಳು ಒಳ್ಳೆಯವಳಂತ ಅಂದ್ಕೊಂಡಿದ್ದೆ, ಆದ್ರೆ ಅವಳು ಈ ಥರ ಬಿಣ್ಣಾನ್ಗತಿ ಅಂತ ನನಗೆ ತಿಳಿದಿರಲಿಲ್ಲ. ಅವಳನ್ನು ಹೀಗೆ ಬಿಟ್ಟು ಊರಲ್ಲಿರುವ ಗಂಡಸರು ಬೀದಿಯಲ್ಲಿ ಓಡೋದು ಕಷ್ಟ ಆಗುತ್ತೆ. ನಮ್ಗಳ ಗಂಡಂದ್ರ ಮೇಲೆ ಕಣ್ಣು ಹಾಕಿಬಿಟ್ರೆ ಕಷ್ಟ. ನಾವೆಲ್ಲ ಈಗಲೇ ಅವಳ ಮನೆಗೆ ಹೋಗಿ ಅವಳನ್ನು ಈ ಊರಿನಿಂದಲೇ ಓಡಿಸ್ಬಿಡೋಣ. ಅವಳ ಜೊತೆಗೆ ಯಾವನೋ ಗಂಡಸು ಇದ್ದಾನಂತೆ ಅಲ್ವಾ, ನಾವು ಈಗಲೇ ಹೋದ್ರೆ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೋದು. ಬೇರೆ ದೇಶ ಹೋದ್ರೆ ಅವಳು ಏನಾದ್ರೂ ನೆಪ ಮಾಡಿ ತಪ್ಪಿಸ್ಕೊಳ್ಬೋದು. ಏನಂತೀರ ಎಲ್ಲರೂ, ಈಗಲೇ ಹೋಗೋಣ? ಹೌದು ಹೌದು, ಈಗಲೇ ಹೋಗೋಣ ಅಂತ ಎಲ್ಲರೂ ಸಮ್ಮತಿ ಸೂಚಿಸಿದರು. ಎಲ್ಲ ಹೆಂಗಸರು ಸೇರಿ ಕಾವ್ಯಾಳನ್ನು ಊರಿನಿಂದ ಹೊರ ಹಾಕಲು ಕಾವ್ಯಾಳ ಮನೆಗೆ ಹೊರಟರು. ಕತೆ ಮುಂದುವರಿಯಿತು. ಛಾಯಾ ಮಾಡಿರೋ ಪ್ಲಾನ್ ಸಕ್ಸಸ್ ಆಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.